ಸನ್ಮಾನ್ಯ ಸಭಾಧ್ಯಕ್ಷೆ, 2024-25ನೇ ಸಾಲಿನ ಆಯವ್ಯಯ ಮೇಲೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕೋಲಾರ ಜಿಲ್ಲೆ ಪರವಾಗಿ ನಿಮಗೆ ನಮಸ್ಕಾರ ತಿಳಿಸ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ಇವತ್ತು ಕೋಲಾರ ಜಿಲ್ಲೆ ಯಾವ ರೀತಿ ಅನಾಥರಾಗಿದ್ವಿ ಅನ್ನೋದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ವಿ. ಬಹುಶಃ ಯಾವುದೇ ಸರ್ಕಾರ ಬಂದರೂ ಕೂಡ ಕೋಲಾರ ಜಿಲ್ಲೆ ಜನತೆಗೆ ವೋಟ್ ಮಾತ್ರ ಬೇಕು, ಅವರಲ್ಲಾಗಿರ್ತಕ್ಕಂಥ ಮನಸ್ಸಿನ ನೋವುಗಳು ಇವರಿಗೆ ಅರ್ಥ ಆಗೋದಿಲ್ಲ. ಬಹುಶಃ ಕೋಲಾರ ಜಿಲ್ಲೆಯ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾಡು ನಮ್ಮದು. ಸರ್ ವಿಶ್ವೇಶ್ವರಯ್ಯರ ಶ್ರೇಷ್ಠ ಕಂಡ ವಿಶ್ವನಾಡು ಒಂದು ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಯಾವುದೇ ಸರ್ಕಾರ ಬಂದರೂ ಇಲ್ಲಿ ತನಕ ಯಾವುದೇ ಇದೊಂದು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿಲ್ಲ. ಇಲ್ಲಂದ್ರೆ ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ನಾವು ಕೈಗಾರಿಕೆಗಳಲ್ಲಿ ಒಂದು ಟೊಮೊಟೊ ಆಗಿರ್ಬೋದು, ಒಂದು ಹಾಲು ಉತ್ಪಾದನೆ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಯಾವುದೇ ಒಂದು ಇದು ಅನುದಾನದ ಇಲ್ಲದೆ ಇವತ್ತು ನಾವು ಬೆಳತಕ್ಕಂಥ ಇಡೀ ಪ್ರಪಂಚಕ್ಕೆ ನಾವು ಸಾರ್ತಾ ಇದ್ದೀವಿ. ಬಹುಶಃ ಯಾವುದೇ ಸಾಮಾಜಿಕ ಧರ್ಮ ಬಂದರೂ ಕೂಡ ಇವತ್ತು ಬಹುಶಃ 4 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಒಂದು ಧರ್ಮವನ್ನು ಕೊಟ್ಟಿಲ್ಲ, ಅಂದ್ರೆ ಯಾವುದೇ ಮಿನಿಸ್ಟ್ರಿ ಕೊಟ್ಟಿಲ್ಲ. ಎಲ್ಲ ರಂಗದಲ್ಲೂ ಕೂಡ ನಮ್ಮ ಒಂದು ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಬರ್ತಾ ಇದೀವಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ, ಬಹುಶಃ ಒಂದು ವೈದಿಕ ಕಾಲೇಜನ್ನು ಮಾಡಿಕೊಡಿ, ಇಲ್ಲಾಂದ್ರೆ ನಮ್ಮ KC ವ್ಯಾಲಿ 3ನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಕೇಳಿದ್ವಿ. ಅವ್ರು ನಮಗೆ ಮಾತನ್ನು ಕೊಟ್ಟಿದ್ರು, ಖಂಡಿತ ಈ ಬಜೆಟ್ ಮಾಡ್ಕೊಡ್ತೀವಿ ಅಂತ. ಬಹುಶಃ ಬಹು ನಿರೀಕ್ಷೆಗಳ ಒಂದು ಇದ್ರಲ್ಲಿ ನಾವು ಶೂನ್ಯವಾಗಿದ್ವಿ. ಮುಂಬರುವ ದಿನಗಳಲ್ಲಿ ನಮ್ಮನ್ನ ಅನಾಥ ಮಕ್ಕಳಾಗಿ ಮಾಡದೆ ದಯವಿಟ್ಟು ಮುಂಬರುವ ಬಜೆಟ್ನಲ್ಲಿ ಕೂಡ ನಮ್ಮನ್ನು ಕೂಡ ಗಮನ ತೆಗಿಬೇಕು. ಬಹುಶಃ ಇಲ್ಲಿರ್ತಕ್ಕಂಥ ಕೈಗಾರಿಕಾ ಉದ್ಯಮಗಳು ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ. ನನ್ನ ಸಭಾಧ್ಯಕ್ಷರೇ, ಇವತ್ತು ಕೋಲಾರ ಇಲ್ಲಿಂದ ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ದಾವೆ. ಇವತ್ತು ಬಜೆಟ್ 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 ಹೇಳ್ಕೊಂಡ್ ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ನಮ್ಮ ಒಂದು ಆಡಳಿತ ಪಕ್ಷ ನಾಯಕರು ಏನಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಮಾತು ಏನಿಲ್ಲ ಕೋಲಾರ ಜಿಲ್ಲೆಗೆ ಏನವನ್ನು ಕೊಟ್ಟಿಲ್ಲ. ಬಹುಶಃ 4 ಜನ ಶಾಸಕರಿದ್ರು ಕೂಡ ಕೇಳುವಂತ ಮನಸ್ಥಿತಿ ಕೂಡ ಅವ್ರು ಮಾಡಿಲ್ಲ. ಬಹುಶಃ ಮುಂಬರುವ ದಿನಗಳಲ್ಲಿ ನನ್ನ ಕೋಲಾರ ಜಿಲ್ಲೆಗೆ ದಯವಿಟ್ಟು ಒಂದು ಯುವ ಉತ್ಸವಗಳು ಏನೋ ಕೈಗಾರಿಕೆ ಇರ್ಬೋದು, KC ವ್ಯಾಲಿ ಒಂದು 3ನೇ ಹಂತ ಶುದ್ಧೀಕರಣ ಇರ್ಬೋದು, ಬಹುಶಃ ಇದನ್ನ ಮಾಡ್ಕೊಡ್ಬೇಕು. ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ನಮ್ಮ ವೋಟ್ ಮಾತ್ರ ಬೇಕು ನಿಮ್ಗೆ, ಬಟ್ ಕೋಲಾರ ಜಿಲ್ಲೆ ಜನತೆ ನೋವನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ನಿಮ್ಮಿಲ್ಲ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಶೈಲೇಂದ್ರ ಕೃಷ್ಣ ನಾಯ್ಕ್. ಸಭಾಧ್ಯಕ್ಷರೇ, ನಿನ್ನೆಯಿಂದ ನಮ್ಮೆಲ್ಲರಿಗೂ ಮೈಸೂರಿನ ಗಂಡೆ